ನಮಸ್ಕಾರ. ಸಮಸ್ತ ಐರನ್ ಲ್ಯಾಂಡ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಶಿಕ್ಷಣದ ಕ್ಷೇತ್ರದ ಕಡೆಗೆ ಬಂದಾಗ ಸಂಡೂರಿನ ಸಮಸ್ತ ಶಿಕ್ಷಕರ ಪರವಾಗಿ ಹಾಗೂ ಮಕ್ಕಳ ಶಾಲಾ ಅಭಿವೃದ್ಧಿಯ ಪರವಾಗಿ, ಮಕ್ಕಳ ಶಿಕ್ಷಣದ ಭವಿಷ್ಯದ ಪರವಾಗಿ ವಿಶೇಷ ಕಾಳಜಿಯನ್ನು ಹೊಂದಿರತಕ್ಕಂಥ ಮಾನ್ಯ ಜನಪ್ರಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಡಾಕ್ಟರ್ ಐಆರ್ ಅಕ್ಕೀಸ್ ಅವರವರ ಜೊತೆಗೆ ವಿಶೇಷ ಸಂದರ್ಶನದೊಂದಿಗೆ ನಾವು ಇವತ್ತು ಬಂದಿದ್ದೇವೆ. ಇವತ್ತು ಮೊದಲನೇದಾಗಿ ನಾವು ಸ್ವಾಗತವನ್ನು ಬಯಸ್ತೀವಿ ಸರ್. ನಮಸ್ಕಾರ ಸರ್, ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ. ನಮಸ್ಕಾರ ಸರ್. ಮೊದಲನೇದಾಗಿ ತಾವು ಈ ಕಡೆ ಸಂಡೂರು ಭಾಗಕ್ಕೆ 2 ಬಾರಿ ಅವಧಿಗೆ ತಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಬಂದಿರ್ತೀರಿ. ತಾವು ಬಂದಿರತಕ್ಕಂಥ ಹಾದಿಯ ಬಗ್ಗೆ ಮೊದಲನೇದಾಗಿ ಹೇಳ್ತಾ ಹೋಗಿ ಸರ್. ಮೊದಲನೇದಾಗಿ ಐರನ್ ಲ್ಯಾಂಡ್ ನ್ಯೂಸಿನ ತಮಗೆ ಪ್ರಾತಿನಿಧಿಕವಾಗಿ ನಾನು ನಮಸ್ಕಾರಗಳನ್ನ ತಿಳಿಸುತ್ತಾ, ಸರ್ಕಾರದ ಆದೇಶದಂತೆ 2018ರಲ್ಲಿ ನಾನು ಇಲಾಖೆಯ ನಿರ್ದೇಶನದ ಮೇರೆಗೆ ಇಲ್ಲಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಸೇವೆಯನ್ನು ಆರಂಭ ಮಾಡಿದೆ. ಆರಂಭದ ದಿನಗಳಲ್ಲಿ ನನ್ನ ಮೂಲ ಸ್ಥಳವನ್ನು ಬಿಟ್ಟು ಭಾಳಷ್ಟು ದೂರದ ಒಂದು ತಾಲೂಕಿಗೆ ಬಂದೆ ಅನ್ನುವಂಥ ಒಂದು ಪ್ರಜ್ಞೆ ನನ್ನನ್ನು ಕಾಡ್ತಾ ಇತ್ತು. ದಿನ ಕಳೆದಂತೆ ಇಲ್ಲಿಯ ಜನರ, ಜನಪ್ರತಿನಿಧಿಗಳ ಮತ್ತು ಇಲಾಖೆಯ ಅಧಿಕಾರಿಗಳ, ಪಾಲಕರ, ಪೋಷಕರ ಮತ್ತು ಅನೇಕ ರೀತಿಯಾಗಿರ್ತಕ್ಕಂಥ ಜನರ ಸಂಪರ್ಕವನ್ನು ಸಾಧಿಸಿದಾಗ ಈ ನೆಲದ ಮಣ್ಣಿನಲ್ಲಿ ಏನಾದರೂ ಕೂಡ ಶೈಕ್ಷಣಿಕವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ಮನೋಸ್ಥಿತಿಯನ್ನು ಇಟ್ಟುಕೊಂಡು 2022ರವರೆಗೆ ನಾನು ಮೊದಲ ಅವಧಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿದೆ. ಈ ಅವಧಿಯಲ್ಲಿ ನನಗೆ ಕೆಲಸವನ್ನು ಮಾಡಲಿಕ್ಕೆ 2 ವರ್ಷಗಳ ಕಾಲ ಕರೋನಾ ಬಂದದ್ರಿಂದ ಇಲ್ಲಿಯ ಇವತ್ತಿನ ಸಂಸದರು ಮತ್ತು ಹಿಂದಿನ ಶಾಸಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ತುಕಾರಾಮ್ ಸಾಹೇಬರು ಅನೇಕ ಶಿಕ್ಷಣ ಮತ್ತು ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿಯನ್ನು ಹೊಂದುವುದರ ಮೂಲಕ ತಮ್ಮ ಬಾಲ್ಯದ ದಿನಗಳನ್ನು ನನಗೆ ಆಗಾಗ ನೆನಪಿಸಿಕೊಳ್ಳುತ್ತಾ, ನಾವು ಯಾವುದೇ ಒಂದು ಗ್ರಾಮಕ್ಕೆ ಹೋದರೆ ಗುಣಮಟ್ಟದ ಮತ್ತು ಖಾತ್ರಿಪಡಿಸ್ತಕ್ಕಂಥ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು. ಬಿಯವರೇ, ಈ ಬಗ್ಗೆ ನಿಮ್ಮ ಮುಕ್ತ ಮನಸ್ಸಿನಿಂದ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಯೋಜನೆಗಳನ್ನು ರೂಪಿಸಿಕೊಂಡು ಈ ಭಾಗದಲ್ಲಿ ಒಳ್ಳೆಯ ಶೈಕ್ಷಣಿಕ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ಸಲಹೆಯನ್ನು ಕೊಟ್ಟಿದ್ದರು. ಅವರ ಕನಸುಗಳನ್ನು ಮತ್ತು ಈ ಭಾಗದ ಮಕ್ಕಳಿಗೆ ಶೈಕ್ಷಣಿಕ ನ್ಯಾಯ ಕೊಡಬೇಕು ಅಂತಕ್ಕಂಥ ಒಂದು ಮನೋಸ್ಥಿತಿಯನ್ನಿಟ್ಟುಕೊಂಡು ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು 2022ರವರೆಗೆ ಕರ್ತವ್ಯವನ್ನು ನಿರ್ವಹಿಸಿದೆ. ಅದರ ಅವಧಿಯಲ್ಲಿ 1 ವರ್ಷಗಳ ಕಾಲ ನಾನು ವರ್ಗಾವಣೆಯಾಗಿ ಗದಗ ಜಿಲ್ಲೆಯ ಉಪನಿರ್ದೇಶಕರ ಕಚೇರಿಯಲ್ಲಿ ಡಿವೈಪಿಸಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿದೆ. ಆ 4 ವರ್ಷಗಳ ಒಂದು ಅವಧಿಯಲ್ಲಿ 2 ವರ್ಷ ಸಂಪೂರ್ಣವಾಗಿರ್ತಕ್ಕಂಥ ಶೈಕ್ಷಣಿಕ ಕೆಲಸ ಕಾರ್ಯಗಳು, 2 ವರ್ಷಗಳ ಕೊರೋನಾ ಸಂದರ್ಭದಲ್ಲಿ ಮಕ್ಕಳಿಗೆ ಕಾಳಜಿಪೂರ್ವಕವಾಗಿ ತೆಗೆದುಕೊಂಡಿರ್ತಕ್ಕಂಥ ರೂಪಿಸಿರ್ತಕ್ಕಂಥ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಮನದಟ್ಟು ಮಾಡಿಕೊಂಡು ಈ ಭಾಗದ ಅನೇಕ ಶಿಕ್ಷಣ ಪ್ರೇಮಿಗಳು ಮತ್ತು ಅನೇಕ ಶೈಕ್ಷಣಿಕ ಕಾಳಜಿ ಇರತಕ್ಕಂಥ ಪಾಲಕರು ಮತ್ತೊಮ್ಮೆ ನಾನು ಇಲ್ಲೇ ಬರಬೇಕು ಅಂತಕ್ಕಂಥ ಒಂದು ಒತ್ತಾಶೆಯನ್ನು ತಂದಾಗ ಇವತ್ತಿನ ನಮ್ಮ ಮಾನ್ಯ ತುಕಾರಾಮ್ ಸರ್ ಅವರು ನನಗೆ ಮತ್ತೆ 2ನೇ ಬಾರಿಗೆ ಸೇವೆಯನ್ನು ಇಲ್ಲಿ ಆರಂಭಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಆ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ನನ್ನ ಜರ್ನಿ SLC ಇರ್ಬೋದು, ಮಕ್ಕಳ ಒಂದು LKG UKG ತರಗತಿಯಿಂದ ಹಿಡಿದು 10ನೇ ತರಗತಿವರೆಗೆ ಗುಣಾತ್ಮಕ ಶಿಕ್ಷಣದ ಒಂದು ಅನುಷ್ಠಾನ ಹಿನ್ನೆಲೆಯಲ್ಲಿ ನನ್ನದೇ ಆಗಿರ್ತಕ್ಕಂಥ ಹಲವಾರು ಆಯಾಮಗಳಲ್ಲಿ ನಮ್ಮ ಶಿಕ್ಷಕರಿಗೆ ಪ್ರೇರೇಪಣೆಯನ್ನು ಕೊಡುವುದರ ಮೂಲಕ ನಮ್ಮ ಕಾರ್ಯಚಟುವಟಿಕೆಗಳು ನಡೆದಿದ್ದಾವೆ ಸರ್. ಅದರ ಜೊತೆಗೆ ಈ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿಯೇ ನಮ್ಮ ಶಾಲೆಗಳಿಗೆ ಮಾನ್ಯ ಸಂಸದರು ಮತ್ತು ಇವತ್ತಿನ ಶಾಸಕರಾಗಿರ್ತಕ್ಕಂಥ ಶ್ರೀಮತಿ ಅನ್ನಪೂರ್ಣ ಮೇಡಮ್ರವರ ಒಂದು ದೂರದೃಷ್ಟಿಕೋನದ ಅಣತಿಯಂತೆ ಅನೇಕ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸುವುದರ ಮೂಲಕ ಭೌತಿಕ ಸೌಲಭ್ಯಗಳನ್ನು ಮಕ್ಕಳಿಗೆ ಕೊಡುವಂಥ ಒಂದು ಕೆಲಸ ನಿರಂತರವಾಗಿ ನಡೀತಾ ಇದೆ ಸರ್. ನನಗೆ ಶಿಕ್ಷಕರ ಕೊರತೆ ಇದ್ದರೂ ಕೂಡ ಅತಿಥಿ ಶಿಕ್ಷಕರ ಜೊತೆಯಾಗಿಯೇ ಒಂದು ಶಿಕ್ಷಣದ ಗುಣಮಟ್ಟವನ್ನು ಸಾಧನೆಯನ್ನು ಮಾಡಲಿಕ್ಕೆ ಭಾಳಷ್ಟು ಖುಷಿಯಿಂದ ನಾನಿಲ್ಲೇ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈ ಖುಷಿ, ಈ ಕರ್ತವ್ಯದ ಪ್ರಜ್ಞೆ ನನಗಾಗಿ ಅಲ್ಲ, ನನ್ನನ್ನು ನಂಬಿರ್ತಕ್ಕಂಥ, ಇಲಾಖೆಯನ್ನು ನಂಬಿರ್ತಕ್ಕಂಥ ಈ ಸಮುದಾಯದ ಎಲ್ಲ ಮಕ್ಕಳಿಗೂ ಕೂಡ ಶೈಕ್ಷಣಿಕ ನ್ಯಾಯ ಸಿಗಬೇಕು ಅಂತಕ್ಕಂಥ ಒಂದು ವಿಶ್ವಾಸ ಇದೆ ಸರ್. ಸರಿ ಸರ್, ಹಾಗಾದರೆ ತಾವು ಹೇಳಿದಾಗೆ
ಮಾನ್ಯ ಶಾಸಕರು ಆಗಿರ್ತಕ್ಕಂಥ ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ ಅವರ ಶಿಕ್ಷಣದ ಕಾಳಜಿ ಬಗ್ಗೆ ನಾವು ಈಗಾಗಲೇ ಈ ಹಿಂದೆ ವರದಿ ಕೂಡ ಮಾಡಿದ್ದೇವೆ. ಅದರ ಒಂದು ಆಧಾರದ ಮೇಲೆ ನೋಡೋದಾದರೆ ಶಾಸಕರ ದಿಢೀರ್ ಶಾಲೆಗಳ ಭೇಟಿ ತಮ್ಮ ಇಲಾಖೆಗೆ ಯಾವ ರೀತಿಯನ್ನು ತಾವು ಸ್ವಾಗತವನ್ನು ಬಯಸ್ತೀರಿ ಸರ್? ಆ ರೀತಿಯಾಗಿರ್ತಕ್ಕಂಥ ಭೇಟಿಯನ್ನು ಮಾಡುವುದ್ರ ಮೂಲಕ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಶೈಕ್ಷಣಿಕ ಸಮಾಜವನ್ನು ನಿರ್ಮಾಣ ಮಾಡುವ ಅವರ ಶೈಕ್ಷಣಿಕ ಕಾಳಜಿಗೆ ನಾನು ಇಲಾಖೆ ಪರವಾಗಿ, ಮಕ್ಕಳ ಪರವಾಗಿ ಮತ್ತು ಪಾಲಕರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕಾರಣ ಇಷ್ಟೇ, ಇವತ್ತಿನ ಕಾಲದಲ್ಲಿ ಯಾವ್ಯಾವುದೋ ಒಂದು ರೀತಿಯಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಅವರು ತಮ್ಮ ಒಂದು ಹಿಂದಿನ ದಿನಗಳನ್ನು ನೆನಪಿಸಿಕೊಂಡು ತಮ್ಮಂತೆ ಈ ತಾಲೂಕಿನಲ್ಲಿ ಎಲ್ಲ ಮಹಿಳೆಯರು, ಮಕ್ಕಳು ಉತ್ತಮ ರೀತಿಯಾಗಿರ್ತಕ್ಕಂಥ ಶಿಕ್ಷಣ ಸಿಗಬೇಕು ಅಂತಕ್ಕಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಒಂದು ವಿಚಾರದ ಅಡಿಯಲ್ಲಿ ಹಾಗೆ ದಿಢೀರನೇ ಭೇಟಿಯನ್ನು ಮಾಡಿ ಅಲ್ಲಿಯ ಇಂಪ್ಯಾಕ್ಟನ್ನು ತೆಗೆದುಕೊಂಡು ನನಗೆ ಯಾವ ರೀತಿಯಾಗಿ ಸುಧಾರಣೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಮಾರ್ಗದರ್ಶನ ಮಾಡ್ತಾರಲ್ಲ, ಈ ಒಂದು ಕಾಳಜಿಗೆ ಬದ್ಧತೆಯಿಂದ ನಮ್ಮ ಶಿಕ್ಷಕರು ನಾವು ಇನ್ನೂ ಕೂಡ ಸಮಾಜಮುಖಿಯಾಗಿ, ಶೈಕ್ಷಣಿಕ ಮುಖ್ಯವಾಗಿ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಆಗಿದೆ ಅಂತಂದು ನಾನಿಲ್ಲೇ ಅರ್ಥೈಸ್ಕೊಳ್ತಾ ಇದ್ದೀನಿ. ಹಾಗಾದರೆ ಫಲಿತಾಂಶದ ವಿಷಯದ ಆಧಾರದ ಮೇಲೆ ಮಾತಾಡೋದಾದರೆ ಈ ಹಿಂದೆ ಬಂದಿರತಕ್ಕಂಥ SSLC ಫಲಿತಾಂಶ ಹಾಗೂ ಈಗ ನಡೀತಕ್ಕಂಥ ಫಲಿತಾಂಶದ ಬಗ್ಗೆ ಯಾವ ರೀತಿಯಾದಂಥ ವ್ಯತ್ಯಾಸ ಇದೆ ಸರ್? ಕೊರೋನಾಗೂ ಈಗೂ ಇರ್ತಕ್ಕಂಥ ವ್ಯತ್ಯಾಸಗಳೇನು? ಜೊತೆಗೆ ನಾವು ನೋಡೋದಾದರೆ ಈ ಹಿಂದೆಗಡೆ ನಡೆತಕ್ಕಂಥ ಪರೀಕ್ಷೆಗಳಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿರೋದು ಕೂಡ ನಾವು ಈಗಾಗಲೇ ನೋಡಿದ್ದೀವಿ. ವಿಷಯವಾರು ವಿಷಯಗಳಲ್ಲಿ ಬಂದಾಗ ಇಂಗ್ಲೀಷ್ ಭಾಷೆ ಆಗಿರ್ಬೋದು, ಗಣಿತ ಭಾಷೆ ಆಗಿರ್ಬೋದು ಮತ್ತು ವಿಜ್ಞಾನ ಭಾಷೆಗಳಾಗಿರ್ಬೋದು, ಶಿಕ್ಷಕರ ಕೊರತೆ ಇದ್ದಾಗೂ ಕೂಡ ಈ ವಿಷಯದ ಬಗ್ಗೆ ಹೇಗೆ ತಾವು ಕಾಳಜಿಯನ್ನು ವಹಿಸ್ತೀರಿ ಸರ್? ತಾವು ಉತ್ತಮವಾಗಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ನನಗೆ ಕೇಳಿದ್ದೀರಿ. ಭಾಳಷ್ಟು ನಮ್ಮ ತಾಲೂಕಿನಲ್ಲಿ ಶೈಕ್ಷಣಿಕ ಚಟುವಟಿಕೆಗಳು ನಡೀತಾ ಇರೋದರಿಂದ ಭಾಳಷ್ಟು ಜನ ಅಲ್ಲಿ ಏನು ಮಾಡ್ತಿರ್ಬೋದು ಅಂತಕ್ಕಂಥ ದೃಷ್ಟಿಕೋನದಿಂದನೂ ಕೂಡ ನನ್ನ ಜೊತೆ ಚರ್ಚೆಗಳನ್ನು ಕೂಡ ಮಾಡ್ತಾಯಿದ್ದಾರೆ. ಕರೋನಾ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪಟ್ಟಿರ್ತಕ್ಕಂಥ ಕಷ್ಟ ಮುಂದೆಂದೂ ಕೂಡ ಬರಬಾರ್ದು ಅಂತಂದು ನಾನು ಅಲ್ಲಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಯಾಕೆಂದರೆ ಶಾಲೆಯ ಮುಖವನ್ನೇ ನೋಡಲಾರ್ದಂಥ, ಜನರ ಸಂಪರ್ಕವನ್ನೇ ಸಾಧಿಸಲಾರ್ದಂಥ ಪರಿಸ್ಥಿತಿಯ ಸಂದರ್ಭದಲ್ಲಿ ನಮ್ಮ ತಾಲೂಕಿನಲ್ಲಿ ಒಟ್ಟಾರೆ ಶಾಲೆಗಳನ್ನು ಆರಂಭ ಮಾಡೋದ್ರ ಮೂಲಕ, ಜೂಮ್ ಮೀಟಿಂಗ್ಗಳನ್ನು ಮಾಡೋದ್ರ ಮೂಲಕ ಶಿಕ್ಷಕರನ್ನು ಕಲಿಕೆಯ ಕಡೆ ಮತ್ತು ಮಕ್ಕಳನ್ನು ನಮ್ಮ ಶಿಕ್ಷಕರು ಮಾಡಿರ್ತಕ್ಕಂಥ ಬೋಧನೆಯ ಮೂಲಕ ಕಲಿಕೆಯಲ್ಲಿ ಆಸಕ್ತಿ ಹುಟ್ಟಿಸುವಂಥ ರೀತಿಯಲ್ಲಿ ಭಾಳಷ್ಟು ಮಕ್ಕಳನ್ನು, ಪಾಲಕರನ್ನು ರೀಚ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾನ್ಯ ಅಪರ ಆಯುಕ್ತರು ಗುಲ್ಬರ್ಗ ಇವರ ಒಂದು ನಿರ್ದೇಶನದ ಮೇರೆಗೆ ಆ ಸಂದರ್ಭದಲ್ಲಿಯೂ ಕೂಡ ನಾವು ಮಾಡಿದ್ವಿ. ಆ ಸಂದರ್ಭದಲ್ಲಿಯೂ ಕೂಡ ಜಿಲ್ಲೆಯಲ್ಲೇ ನಮ್ಮ ತಾಲೂಕು ಉತ್ತಮ ರೀತಿಯಾಗಿರ್ತಕ್ಕಂಥ ಒಂದು ಫಲಿತಾಂಶವನ್ನು ತಂದುಕೊಡುವಲ್ಲಿ ಪ್ರಯತ್ನವನ್ನು ಪಟ್ವಿ. ಈಗ ಪ್ರಸ್ತುತ ಸಂದರ್ಭದಲ್ಲಿ ಆ ಗ್ಯಾಪನ್ನು ಸಂಪೂರ್ಣವಾಗಿ ನಾವು ಕಡಿಮೆ ಮಾಡಿಕೊಳ್ಳೋದ್ರ ಮೂಲಕ ಮೂಲ ಕಲಿಕೆಯ ಆಸಕ್ತಿ ಕಡೆ ಕೊಂಡೊಯ್ಯಲಿಕ್ಕೆ ಜೂನ್ ತಿಂಗಳಿನಿಂದಲೇ ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ನಾವಿಲ್ಲಿ ಹಾಕಿಕೊಂಡಿದ್ದೇವೆ. ಮೊದಲನೇದಾಗಿ ದಾಖಲಾತಿಗೆ ಅನುಗುಣವಾಗಿ ಮಕ್ಕಳು ನಿರಂತರವಾಗಿ ಹಾಜರಾಗಲಿಕ್ಕೆ ಪಾಲಕ ಪೋಷಕರ ಸಭೆಗಳನ್ನು ಕೂಡ ನಾವು ಮಾಡಿದ್ದೇವೆ. ಹಾಜರಾಗಿರ್ತಕ್ಕಂಥ ಮಗುವು ಕಲಿಕೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವ ರೀತಿಯಲ್ಲಿ ಶಿಕ್ಷಕರಿಗೆ ಕಾರ್ಯಾಗಾರಗಳನ್ನು ಮಾಡುವುದರ ಮೂಲಕ ಮತ್ತು ಶಿಕ್ಷಕ ವೃತ್ತಿಯ ಬದ್ಧತೆಯ ಬಗ್ಗೆ ಅವರಿಗೆ ಮನವರಿಕೆಯನ್ನು ಮಾಡಿಕೊಡುವುದರ ಮೂಲಕ ಇವತ್ತು ಎಲ್ಲ ಮಕ್ಕಳು ಕೂಡ ತೇರ್ಗಡೆಯಾಗುವಂಥ ರೀತಿಯಲ್ಲಿ ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಕೊಟ್ಟಿರ್ತಕ್ಕಂಥ ಒಂದು ಸೂತ್ರಗಳನ್ನು ನಾವಿಲ್ಲಿ ಅನುಸರಿಸಿ ಮಾನ್ಯ ಅಪರ ಆಯುಕ್ತರು ನೀಡಿರ್ತಕ್ಕಂಥ ಅಂಶಗಳನ್ನು ಇಲ್ಲೇ ಪರಿಗಣನೆಯನ್ನು ಮಾಡಿಕೊಂಡು ಮತ್ತು 40+ ಮಿಷನ್ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಅನುಷ್ಠಾನವನ್ನು ಮಾಡುವುದರ ಮೂಲಕ ನಮ್ಮ ತಾಲೂಕಿನಲ್ಲಿ ವಿಶೇಷವಾಗಿ ನಾವು ಈಗ 31 ಕಡೆಗಳಲ್ಲಿ ರಾತ್ರಿ ತರಗತಿಗಳನ್ನು ಕೇವಲ ಗಂಡು ಮಕ್ಕಳಿಗಾಗಿ ಮಾಡುವುದರ ಮೂಲಕ ಒಂದು ವಿದ್ಯಾರ್ಥಿನಿಯರಿಗೆ ನಾವು ಅಲ್ಲೇ ಅಕ್ಕಪಕ್ಕದ ಮನೆಯಲ್ಲಿ ವಿದ್ಯಾರ್ಥಿನಿಯರನ್ನು ಜೋಡಣೆಯನ್ನು ಮಾಡುವುದರ ಮೂಲಕ ಅವರ ಕಲಿಕೆ ಮುಂದುವರಿಯುವಂತೆ ಕ್ರಮಗಳನ್ನು ಅನುಸರಿಸುವುದರ ಮೂಲಕ ಹಾಗೆ ತಾಯಂದಿರ ಸಭೆಗಳನ್ನು ನಿರಂತರವಾಗಿ ಮಾಡುವುದರ ಮೂಲಕ ಮಹಿಳೆಯರು ಮತ್ತು ಮಕ್ಕಳಿಗೆ ಅರಿವನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಚಟುವಟಿಕೆಗಳನ್ನು ಇವತ್ತು ನಾವು ಮಾಡಿದ್ದೇವೆ. ನಮ್ಮ ಒಂದು ತಾಲೂಕಿನಲ್ಲಿ ಪ್ರೌಢಶಾಲೆಯಲ್ಲಿಯೂ ಕೂಡ ಶಿಕ್ಷಕರ ಕೊರತೆ ಇದ್ದಾಗ್ಯೂ ಕೂಡ ನಾವು
ಅತಿಥಿ ಶಿಕ್ಷಕರನ್ನು ನೇಮಣಿಕೆ ಮಾಡಿಕೊಳ್ಳುವುದರ ಮೂಲಕ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬುವುದರ ಮೂಲಕ ನಿಮ್ಮ ಜೀವನದಲ್ಲಿ ಮರೆಯಲಾರದ ಏನಾದರೂ ಕೂಡ ಘಟನೆ ಇತ್ತಂತ ಹೇಳಿದ್ರೆ ಮಕ್ಕಳಿಗೆ ಚೆನ್ನಾಗಿ ಪಾಠ ಬೋಧನೆಯನ್ನು ಮಾಡಿದರೆ ಅಂತ ಹೇಳಿದ್ರೆ ನಿಮಗೂ ಕೂಡ ಒಳ್ಳೆಯದಾಗುತ್ತಾ ಅಂತಕ್ಕಂಥದ್ದನ್ನು ಮನವರಿಕೆಯನ್ನು ಮಾಡಿ ಭಾಳಷ್ಟು ಹುರುಪು ಹುಮ್ಮಸ್ಸಿನಿಂದ ನನಗೆ ಎಲ್ಲರೂ ಕೂಡ ಸಹಕಾರವನ್ನು ಮಾಡುವುದರ ಮೂಲಕ ಯಾವುದೇ ಆದೇಶವನ್ನು ಮಾಡದೇ ಇದ್ದರೂ ಕೂಡ ನಮ್ಮ ಶಿಕ್ಷಕರು ಮಕ್ಕಳ ಪರವಾಗಿ ಮತ್ತು ನಮ್ಮ ತಾಲೂಕಿನ ಜನಪ್ರತಿನಿಧಿಗಳು ಮತ್ತು ಮೇಲಾಧಿಕಾರಿಗಳ ಆದೇಶವನ್ನು ಪಾಲನೆ ಮಾಡುವ ನಿಟ್ಟಿನಲ್ಲಿ ಜಿಲ್ಲೆಯಲ್ಲೇ ಮುಂಚೂಣಿಯಲ್ಲಿದ್ದಾರೆ. ಹೀಗಾಗಿ ಪಾಲಕರಿಗೆ, ಮಕ್ಕಳಿಗೆ ಮತ್ತು ಸಮುದಾಯದ ಜನರಿಗೆ ಸಹಕಾರ ನೀಡತಕ್ಕಂಥ ಭಾಗೀದಾರ ಎಲ್ಲ ಇಲಾಖೆಗಳಿಗೆ ಮತ್ತು ನಮ್ಮ ಎಲ್ಲ ಮೇಲಾಧಿಕಾರಿಗಳಿಗೂ ಕೂಡ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೇನೆ. ಇದು SLC ಜರ್ನಿ ಒಂದು ದಿನಕ್ಕೆ ಪ್ರಾರಂಭವಾಗಿರ್ತಕ್ಕಂಥ ಜರ್ನಿ ಅಲ್ಲ. ನಾನು ಈ ತಾಲೂಕಿನಲ್ಲಿ 2018ರಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಹುದ್ದೆಯನ್ನು ಅಲಂಕರಿಸಿದಂಥ ಸಂದರ್ಭದಲ್ಲಿ ನಾನು ಹಿಂದೆ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯನಾಗಿ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಆ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳನ್ನು ನನ್ನ ಶಾಲೆಯ ಆವರಣದಲ್ಲಿ ಕೂಡಿಸಿಕೊಂಡು 1 ವಾರಗಳ ಕಾಲ ಸಹನಿವಾಸ ತರಬೇತಿಯನ್ನು ಮಾಡುವುದರ ಮೂಲಕ ಒಂದು ಫಲಿತಾಂಶವನ್ನು ಎತ್ತರಿಸ್ತಕ್ಕಂಥ ಉಪಕ್ರಮಗಳನ್ನು ನಾನು ಆ ಸಂದರ್ಭದಲ್ಲೇ ಮಾಡ್ತಾಯಿದ್ದೆ. ಈಗ ನನಗೆ ಜವಾಬ್ದಾರಿ ಬಂದಿರೋದ್ರಿಂದ ಮಕ್ಕಳಿಗೆ ಏನಾದರೂ ಕೂಡ ಒಳ್ಳೆಯದನ್ನು ಮಾಡಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಇರುವುದರಿಂದ ನಾನು ಪ್ರತಿ ವರ್ಷವೂ ಕೂಡ ಮಕ್ಕಳಿಗೆ ಸಹನಿವಾಸ ತರಬೇತಿಯನ್ನು ಮಾಡೋದ್ರ ಮೂಲಕ ಯಾರು ಬಾರ್ಡರ್ ಲೈನ್ನಲ್ಲಿ ಮಕ್ಕಳು ಫೇಲ್ಯೂರ್ ಆಗ್ತಕ್ಕಂಥ ಒಂದು ಸಂದರ್ಭ ಇರುತ್ತಾ ಅಂಥ ಮಕ್ಕಳಿಗೆ ರಾಜ್ಯದ ನಾನಾ ಮೂಲೆ ಮತ್ತು ಭಾಗಗಳಿಂದ ಎಕ್ಸ್ಪರ್ಟ್ ಇರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಆಯಾ ವಿಷಯಕ್ಕನುಗುಣವಾಗಿ ಅವರಿಗೆ ಸರಾಗವಾಗಿ ಪಾಸಾಗತಕ್ಕಂಥ ಎಲ್ಲ ಪರಿಕಲ್ಪನೆಗಳನ್ನು ಮನದಟ್ಟು ಮಾಡ್ತಕ್ಕಂಥ ಒಂದು ಕಾಯಕ ಕಳೆದ 6 ವರ್ಷಗಳಿಂದನೂ ಕೂಡ ಈ ತಾಲೂಕಿನಲ್ಲಿ ನಡೆದಿದೆ ಮತ್ತು ಅದು ನಮಗೆ ಫಲಿತಾಂಶದ ಒಂದು ಬಂದಂಥ ಸಂದರ್ಭದಲ್ಲಿ ಅನುಕೂಲಿಸ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ ಅಂತಕ್ಕಂಥದ್ದು ನನ್ನ ಒಂದು ನಂಬಿಕೆ. ಈ ದಿಶೆಯಲ್ಲಿ ಫಾಸ್ಟಾಗಿ ಇರ್ತಕ್ಕಂಥ ಮಕ್ಕಳು ಸ್ಕೂಲ್ಗೆನ ಟ್ಯಾಲೆಂಟ್ ಇರ್ತಕ್ಕಂಥ ಮಕ್ಕಳದು ಕೂಡ ಪ್ರತ್ಯೇಕವಾಗಿರ್ತಕ್ಕಂಥ ಬ್ಯಾಚ್ಗಳನ್ನು ಮಾಡಿ ಹೈ ಸ್ಕೋರ್ ಮಾಡಲಿಕ್ಕೆ ಆ ಮಕ್ಕಳಿಗೆ ಏನು ಬೇಕು ಆ ರೀತಿ ವ್ಯವಸ್ಥೆಯನ್ನು ಕೂಡ ನಾವು ನಮ್ಮ ತಾಲೂಕಿನಲ್ಲಿ ಇವತ್ತಿನ ದಿನ ಮಾಡ್ಕೊತ ಇದ್ದೇವೆ. ಇದರ ಜೊತೆಗೆ ನಾವು ಒಂದು 32 ಸಂಪನ್ಮೂಲ ಶಿಕ್ಷಕರ ಒಂದು ತಂಡವನ್ನು ಕಟ್ಟಿಕೊಂಡು ಯಾವ ಶಾಲೆಯಲ್ಲಿ ಬೋಧನಾ ಅವಧಿಗಳ ಹೊಂದಾಣಿಕೆಯನ್ನು ಮಾಡೋದ್ರ ಮೂಲಕ ಮಕ್ಕಳಿಗೆ ಉಪಕರಿಸ್ತಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ. ಆ ಕೆಲಸವನ್ನು ಕಳೆದ 4 ತಿಂಗಳಿನಿಂದಲೂ ಕೂಡ ನಮ್ಮ ಶಿಕ್ಷಕರ ತಂಡ ನಿರಂತರವಾಗಿ ಮಾಡ್ತಾನೆ ಇದೆ. ಅದರ ಜೊತೆಯಾಗಿ ಸಹಾಯವಾಣಿಯನ್ನು ಕೂಡ ನಾವು ಬ್ಲಾಕ್ ಹಂತದಲ್ಲಿ ಮಾನ್ಯ ಶಾಸಕರಿಂದ ಉದ್ಘಾಟನೆ ಮಾಡಿಸಿ ಆ ಒಂದು ಕೆಲಸವನ್ನು ಕೂಡ ನಾವು ಮಾಡ್ತಾಯಿದ್ದೇವೆ. ಸಾರ್ವಜನಿಕರು, ಮಕ್ಕಳು, ಪೋಷಕರು SLC ಪರೀಕ್ಷೆಗೆ ಸಂಬಂಧಪಟ್ಟಂಥ ಸಂದೇಹಗಳಿಗೆ ನಮ್ಮ ಒಂದು ಸಹಾಯವಾಣಿ ಕೇಂದ್ರದಿಂದ ಅವರಿಗೆ ನಾವು ಸಲಹೆಗಳನ್ನು ಕೊಟ್ಟು ಯಾವ ರೀತಿಯಾಗಿ ಪರೀಕ್ಷೆ ಬರೀಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಮಾರ್ಗದರ್ಶನವನ್ನು ನಾವು ಮಾಡ್ತಾಯಿದ್ದೇವೆ. ಡಿಸೆಂಬರ್ ಅಂತ್ಯದೊಳಗನೆ ನಾವು ಪಠ್ಯಬೋಧನೆಯನ್ನು ಮುಗಿಸೋದ್ರ ಜೊತೆಗೆ ಈ ಬಾರಿ ರಾಜ್ಯ ಮಟ್ಟದಲ್ಲಿ 1, 2, 3 ಸರಣಿ ಪರೀಕ್ಷೆಗಳನ್ನು ಮಾಡಿದರು. ನಮ್ಮದು ಮೊದಲನೇ ಪರೀಕ್ಷೆಯಲ್ಲಿ 53.25% ಆಯಿತು, ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಥಮ. ಎರಡನೇ ಒಂದು ಪರೀಕ್ಷೆಯಲ್ಲಿ 67.23% ಆಯಿತು, ಇದು ಕೂಡ ಬಳ್ಳಾರಿ ಜಿಲ್ಲೆಯಲ್ಲೇ ಪ್ರಥಮ. ಹಾಗೆ ಮೂರನೇ ತಾನೇ ಬಂದಿರತಕ್ಕಂಥ ಫಲಿತಾಂಶ 77.02 ಆಗಿದೆ, ಇದು ಕೂಡ ಬಳ್ಳಾರಿ ಜಿಲ್ಲೆಯಲ್ಲೇ ಪ್ರಥಮ ಇದೆ. ಈ ಒಂದು ಉತ್ತಮ ಕೆಲಸವನ್ನು ಮಾಡಿರ್ತಕ್ಕಂಥ ನನ್ನೆಲ್ಲ ವಿದ್ಯಾರ್ಥಿಗಳು ಮತ್ತು ನಮ್ಮ ಶಿಕ್ಷಕ ಸಹೋದ್ಯೋಗಿಗಳಿಗೆ ಮತ್ತೊಮ್ಮೆ ನಿಮ್ಮ ವಾಹಿನಿ ಮೂಲಕ ನಾನು ಅವರ ಸಾಮಾಜಿಕ ಶೈಕ್ಷಣಿಕ ಜವಾಬ್ದಾರಿಯುತವಾಗಿ ನಡೆದುಕೊಂಡದ್ದಕ್ಕಾಗಿ ಅವರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಇದರ ಜೊತೆಗೆ ಜಿಂದಾಲ್ ಅವರ ಒಂದು ಸಹಕಾರದಿಂದ ಮತ್ತೆ ಅವರಿಗೆ ಓಪನ್ ಬುಕ್ ಎಕ್ಸಾಮನ್ನು ಕೂಡ ಕಳೆದ 3 ದಿನಗಳಿಂದನೂ ಕೂಡ ನಾನು ಮಾಡ್ತಾ ಇದ್ದೇನೆ. ಕಾರಣ ಇಷ್ಟೇ, ಮಕ್ಕಳು ಇಲ್ಲಿವರೆಗೆ ಬರೆದಿರ್ತಕ್ಕಂಥದ್ದನ್ನು ಮನನವನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಬರೆಯುವ ಕೌಶಲ್ಯ ಮಕ್ಕಳಿಗೆ ಜಾಸ್ತಿ ಆದರೆ ಪರೀಕ್ಷಾ ಅವಧಿಯಲ್ಲಿ ಅವರು ಉತ್ತಮ ರೀತಿಯಲ್ಲಿ ಕಾನ್ಸಂಟ್ರೇಷನ್ ಇಟ್ಟು ಬರೀಬೋದು ಅಂತಕ್ಕಂಥ ಒಂದು ಮನಸ್ಥಿತಿಯನ್ನು ಇಟ್ಟುಕೊಂಡು ಶಾಲೆಯಲ್ಲಿ ಒಂದು ಪೇಪರ್ ನಾವು ಮಾಡಿಸ್ತಾ ಇದ್ದೇವೆ. ಮನೆಗೆ ನಾವು ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟು ಮನೆಯಲ್ಲೇ ನೋಡಿ ಬರ್ಕೊಂಬರ್ಲಿಕ್ಕೂ ಕೂಡ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಕೊನೆಯ ಒಂದು ಪತ್ರಿಕೆ ಕನ್ನಡ ವಿಷಯವನ್ನು ಪರೀಕ್ಷೆ 18ನೇ ತಾರೀಕಿಗೆ ನಮ್ಮದು ಪ್ರಾರಂಭ ಆಗುತ್ತೆ. ಮಾರ್ಚ್ 15 ಅಥವಾ 16ನೇ ತಾರೀಕಿಗೆ ಯಾವ ಮಗುವಿನ ಪರೀಕ್ಷೆಯ ನಂಬರ್ ಯಾವ ಸೆಂಟರ್ನಲ್ಲಿದೆ ಅದೇ ಒಂದು ಸೆಂಟರ್ನಲ್ಲಿ MCABದ ಅಡಿಯಲ್ಲಿ ನಾವು ಪರೀಕ್ಷೆಯನ್ನು ಬರೆಸೋದ್ರ ಮೂಲಕ
ಪರೀಕ್ಷಾ ಭಯವನ್ನು ಕೂಡ ಹೋಗಲಾಡಿಸಲಿಕ್ಕೆ ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ ಸರ್. ಇದು ಒಳ್ಳೆ ರೀತಿಯಾಗಿರ್ತಕ್ಕಂಥ ರೆಸ್ಪಾನ್ಸ್ ಪಾಲಕರಿಂದ ಮತ್ತು ಮಕ್ಕಳಿಂದ ಬಂದಿದೆ. ಶಿಕ್ಷಕರು ಕೂಡ ಯಾವುದೇ ಹೊರೆಯಾಗಲಾರ್ದೇ ಭಾಳಷ್ಟು ಖುಷಿಯಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಅದು ನನಗೆ ಒಂದು ಸಂತಸದ ಕ್ಷಣ ಅಂತಂದು ನಾನಿಲ್ಲೇ ವಿಚಾರ ಮಾಡ್ತಾಯಿದ್ದೀನಿ. ಶಾಲಾ ಶಿಕ್ಷಕರ ಜೊತೆಗೆ ಶಿಕ್ಷಣದ ಗುಣಮಟ್ಟವನ್ನು ಕಾಪಾಡಲು ಮೂಲಭೂತ ಸೌಕರ್ಯವಾದಂತಹ ಶಾಲೆಗಳ ಕಟ್ಟಡ ಬಗ್ಗೆ ತಾವು ಎಷ್ಟೊಂದು ಕಾಳಜಿ ವಹಿಸಿದಿರಿ ಅಂತಕ್ಕಂಥದ್ದು ಸ್ವಲ್ಪ ಮಾಹಿತಿಯನ್ನು ಕೊಡ್ತೀರಾ ಸರ್? ಸರ್, ಇದರಲ್ಲಿ ನನ್ನ ಕಾಳಜಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮಾನ್ಯ ಸಂಸದರು ಮತ್ತು ಮಾನ್ಯ ಶಾಸಕರು ದಿನದ 24 ಗಂಟೆಗಳ ಕಾಲನೂ ಕೂಡ ಶಿಕ್ಷಣ ಆರೋಗ್ಯದ ವಿಚಾರದಲ್ಲಿ ಭಾಳಷ್ಟು ಮನಪೂರ್ವಕವಾಗಿ ಮತ್ತು ಮನಸಾ ಇಚ್ಛೆಯಿಂದ ಅನೇಕ ರೀತಿಯಾಗಿರ್ತಕ್ಕಂಥ ಯೋಜನೆಗಳನ್ನು ರೂಪಿಸುವುದು, ಅದನ್ನು ಅನುಪಾಲನೆ ಮಾಡುವಲ್ಲಿ ಅವರು ಮೊದಲಿಗರಾಗಿದ್ದಾರೆ ಅಂತಕ್ಕಂಥದ್ದು ನನಗೆ ಭಾಳಷ್ಟು ಸಂತಸ ಆಗ್ತಾ ಇದೆ. ನನ್ನ ತಾಲೂಕಿನ ಎಲ್ಲ ಶಾಲೆಗಳ ಬಗ್ಗೆಯೂ ಕೂಡ ಅವರು ಗಮನದಲ್ಲಿಟ್ಟುಕೊಂಡು ನಮ್ಮನಿಗೆ ಎಲ್ಲ ಮಾರ್ಗದರ್ಶನ ಮಾಡಿ ಕ್ರಿಯಾ ಯೋಜನೆಯನ್ನು ಮಾಡಿಸಿ DMF ಅನುದಾನ ಇರ್ಬೋದು, KKIDB ಅನುದಾನ ಇರ್ಬೋದು, ಆನಂತರ ರಾಜ್ಯ ವಲಯ ಇರ್ಬೋದು, JDP ಇರ್ಬೋದು, TP ಇರ್ಬೋದು ಮತ್ತು CSR ಅನುದಾನಗಳ ಅಡಿ ಇರ್ಬೋದು, ಅಥವಾ ಅವರ ವಿವೇಚನೆ ಅಡಿ ಅನುದಾನ ಎಲ್ಲೇ ಲಭ್ಯ ಇರುತ್ತೋ ಆ ಅನುದಾನವನ್ನು ಇವತ್ತಿನ ದಿನ ಬಳಕೆ ಮಾಡಿಕೊಂಡು ನಮ್ಮ ತಾಲೂಕಿನಲ್ಲಿ ಸುಮಾರು 80 ಹೈಟೆಕ್ ಮಾದರಿಯ ಶಾಲೆಗಳನ್ನು ಇವತ್ತು ರೂಪಿಸ್ತಕ್ಕಂಥದ್ದು ತಮಗೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಷಯ. ಉದಾಹರಣೆಗಾಗಿ ಹೇಳೋದಾದರೆ ನಮ್ಮ ಸಂಡೂರಿನಲ್ಲಿ ಕುಮಾರಸ್ವಾಮಿ ಒಂದು ಪ್ರಾಥಮಿಕ ಶಾಲೆ ಮುಚ್ಚುವ ಒಂದು ಹಂತದಲ್ಲಿತ್ತು. ಇವತ್ತು ಒಳ್ಳೆ ರೀತಿಯಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿರೋದ್ರಿಂದ ಇನ್ನೂ ಅಡ್ಮಿಷನ್ನು ಜೂನ್ದಾಗ ಪ್ರಾರಂಭ ಆಗುವಂಥ ಸಂದರ್ಭಗಳು ಪಾಲಕರ ಮನೋಭಾವನೆ ಇದ್ದರೂ ಕೂಡ ಈಗ ಆಲ್ರೆಡಿ 25ರಿಂದ 30 ಮಕ್ಕಳು ಅಲ್ಲೇ ದಾಖಲಾತಿಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಮೂಲಭೂತ ಸೌಲಭ್ಯಗಳನ್ನು ಚೆನ್ನಾಗಿ ಕೊಟ್ಟರೆ ಮಕ್ಕಳು ಶಾಲೆಗೆ ಬರ್ತಾರ ಅಂತಕ್ಕಂಥದ್ದು ಇದೊಂದು ದೃಢೀಕರಣ ಅಂತಕ್ಕಂಥದ್ದನ್ನು ತಮಗೆ ಮನವರಿಕೆ ಮಾಡಿಕೊಡಲಿಕ್ಕೆ ಇವತ್ತು ಪ್ರಯತ್ನವನ್ನು ಮಾಡ್ತಾಯಿದ್ದೇನೆ. ಅದರ ಜೊತೆಗೆ ಹೆಸರು ಹೇಳ್ತಾ ಹೋದರೆ ಭಾಳಷ್ಟಿವೆ. ಸುವೇನಹಳ್ಳಿ ಇರ್ಬೋದು, ಇನ್ನು HK ಹಳ್ಳಿ ಇರ್ಬೋದು, ನಿಡುಗುರ್ತಿ ಇರ್ಬೋದು, ಆನಂತರ ನಮ್ಮ ತುಂಬುರುಗುದ್ದಿ ಇರ್ಬೋದು, ತಾಳೂರು ಇರ್ಬೋದು, ನಾಗಲಾಪುರ ಇರ್ಬೋದು, ಅಂತಾಪುರ ಇರ್ಬೋದು, ಬನ್ನಿಹಟ್ಟಿ ಇರ್ಬೋದು, ಸಾಕಷ್ಟು ಕಡೆಗಳಲ್ಲಿ ಎಲ್ಲ ಸುಸಜ್ಜಿತವಾಗಿರ್ತಕ್ಕಂಥ ಶೌಚಾಲಯಗಳು, ಅಡುಗೆ ಕೋಣೆಗಳು, ಪ್ರಯೋಗಾಲಯಗಳು, ವಾಚನಾಲಯಗಳು, ಬೋಧನಾ ಕೊಠಡಿಗಳು, ಮುಖ್ಯೋಪಾಧ್ಯಾಯರ ಕೊಠಡಿಗಳು ಮತ್ತು ಮಹಿಳೆಯರಿಗೆ ವಿಶ್ರಾಂತಿಗಾಗಿ ವಿಶ್ರಾಂತಿಯ ಕೊಠಡಿಗಳು, ಡಿಜಿಟಲ್ ಕ್ಲಾಸ್ ರೂಮ್, ಎಲ್ಲ ಒಂದು ಆಧುನಿಕ ಶಿಕ್ಷಣದ ಪದ್ಧತಿಯನ್ನು ಅನುಷ್ಠಾನ ಮಾಡಲಿಕ್ಕೆ ಏನೇನು ಆಯಾಮಗಳು ಬೇಕು ಆ ಗ್ರಾಮದ ಮಕ್ಕಳಿಗೆ ಆ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡಿಕೊಡ್ತಾ ಇದ್ದಾರೆ. ಹೀಗಾಗಿ ಈ ಭಾಗದ ಎಲ್ಲ ಮಕ್ಕಳು ಮತ್ತು ಪಾಲಕರ ಪರವಾಗಿ ಸರ್ಕಾರ ಮತ್ತು ಮಾನ್ಯ ಜನಪ್ರತಿನಿಧಿಗಳಿಗೆ ನಾನು ಮತ್ತೊಮ್ಮೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಆಂಗ್ಲ ಶಿಕ್ಷಣದ ವ್ಯಾಮೋಹ ಪಾಲಕರಲ್ಲಿ ಭಾಳಷ್ಟು ಆಗ್ತಾ ಇರೋದರಿಂದ ನಮ್ಮ ಒಂದು ತಾಲೂಕಿನಲ್ಲಿ ಈಗಾಗಲೇ 36 ಕಡೆಗಳಲ್ಲಿ LKG UKGಗಳನ್ನು ಪ್ರಾರಂಭ ಮಾಡುವುದರ ಮೂಲಕ ಒಳ್ಳೆಯ ರೀತಿಯಾಗಿ ಬಡವರ ಮಕ್ಕಳಿಗೆ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಶಿಕ್ಷಣ ಸಿಗತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡಿಕೊಟ್ಟಿದ್ದಾರೆ. ಮುಂಬರುವಾದಂಥ ವರ್ಷದಲ್ಲಿಯೂ ಕೂಡ ಇನ್ನೂ 35 ಕಡೆಗಳಲ್ಲಿ ನಾವು LKG UKGಗಳನ್ನು ಪ್ರಾರಂಭ ಮಾಡುವುದರ ಮೂಲಕ ಆ ಗ್ರಾಮದ ಒಂದು ಮಗು LKGಗೆ ದಾಖಲಾತಿಯನ್ನು ಅಂತಂದ್ರೆ ಅದೇ ಗ್ರಾಮದಲ್ಲಿಯೇ PU ಶಿಕ್ಷಣವನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆ ಕನಸುಗಳು ಮಾನ್ಯ ಸಂಸದರು ಮತ್ತು ಮಾನ್ಯ ಶಾಸಕರಿಗೆ ಇರುವುದರಿಂದ ಆ ಒಂದು ಮಟ್ಟದಲ್ಲಿ ರಾಜ್ಯ ಮಟ್ಟದ ಅಧಿಕಾರಿಗಳೊಂದಿಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಮಾತನಾಡೋದ್ರ ಮೂಲಕ ಯೋಜನೆಗಳನ್ನು ರೂಪಿಸೋದ್ರ ಮೂಲಕ ಅವರು ನಮಗೆ ಸಾಕಷ್ಟು ನಮ್ಮ ಇಲಾಖೆಗೆ ಸಹಕಾರವನ್ನು ನೀಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮಗೆ ಇಲ್ಲೇ ನಾನು ಒದಗಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೇನೆ. ಇವತ್ತು ನನ್ನನ್ನು ನೀವು ಸಂದರ್ಶನ ಮಾಡ್ತಕ್ಕಂಥ ಈ ಕಚೇರಿ ಮೊದಲ ಹಿಂದೆ ಬೇರೆ ಕಡೆ ನಮ್ಮದು BO ಆಫೀಸ್ ಇತ್ತು. ನಂದು ಒಂದು ಕನಸಿತ್ತು, ಯಾವುದೇ ಒಬ್ಬ ನಾಗರಿಕನಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಪಾಲಕರಿರ್ಬೋದು, ಒಂದೇ ಸೂರಿನಡಿಯಲ್ಲಿ ಶಿಕ್ಷಣ ಇಲಾಖೆಯ ಸೌಲಭ್ಯಗಳ ಮಾಹಿತಿ ಅವರಿಗೆ ದೊರಕಬೇಕು ಅಂತಕ್ಕಂಥ ಒಂದು ಕನಸಿತ್ತು. ಆ ಕನಸನ್ನು ಸಾಕಾರ ಮಾಡುವುದಕ್ಕಾಗಿ ಇವತ್ತಿನ ದಿನ ಕೆಳಮಾಡಿಯಲ್ಲಿ BO ಕಚೇರಿ, ಮೇಲ್ಮಾಡಿಯಲ್ಲಿ BRC ಕಚೇರಿಯನ್ನು ಇವತ್ತು ನಿರ್ಮಾಣವನ್ನು ಮಾಡಿಕೊಡೋದ್ರ ಮೂಲಕ ಹೈದರಾಬಾದ್ ಕರ್ನಾಟಕದಲ್ಲಿಯೇ ಒಂದು ಹೈಟೆಕ್ ಕಚೇರಿಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೇನೆ. ತಾವು ಸಂದರ್ಭೋಚಿತವಾಗಿ ಒಳ್ಳೆಯ ಪ್ರಶ್ನೆಯನ್ನೇ ತಾವೆಲ್ಲ ಕೇಳಿದರೆ
ಇಲ್ಲೇ ನಮ್ಮ ಒಂದು ಇಲಾಖೆ ವತಿಯಿಂದ ಅನುದಾನ ರಹಿತ ಶಾಲೆ ಇರ್ಬೋದು, ಅನುದಾನಿತ ಶಾಲೆ ಇರ್ಬೋದು, ಸರ್ಕಾರಿ ಶಾಲೆ ಇರ್ಬೋದು, ನಮ್ಮ ಒಂದು ದೃಷ್ಟಿಕೋನದಲ್ಲಿ ಯಾವುದೇ ಮಗು ಶಾಲಾ ಶಿಕ್ಷಣದಿಂದ ವಂಚಿತರಾಗದಂತೆ ಯಾವುದೇ ಒಂದು ಸರ್ಕಾರಿ ಶಾಲೆ ಆಗಿರ್ಬೋದು, ಅನುದಾನಿತ ಆಗಿರ್ಬೋದು, ಅನುದಾನ ರಹಿತ ಆಗಿರ್ಬೋದು, ನಮ್ಮ ಶಾಲೆಗಳಿಗೆ 3 ಪ್ರಕಾರದ ಶಾಲೆಗಳಿಗೆ ದಾಖಲಾಗಿರ್ತಕ್ಕಂಥ ಮಗು ಅಲ್ಲಿಯ ವ್ಯವಸ್ಥೆಯನ್ನು ಸದುಪಯೋಗಪಡಿಸಿಕೊಂಡು ಗುಣಮಟ್ಟದ ಶಿಕ್ಷಣವನ್ನು ಹೊಂದಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಮೂಲ ಆಶೆಯಾಗಿದೆ. ಈ ಒಂದು ನಿಟ್ಟಿನಲ್ಲಿ ಆಗಾಗ ಹೇಳ್ತಾರೆ, ಇನ್ನು ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದೆ ಹಾಗೆ ಹೀಗೆ ಅಂತಂದು. ಈಗ ಅನುದಾನ ರಹಿತ ಶಾಲೆಯಲ್ಲಿಯೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಅತಿಥಿ ಶಿಕ್ಷಕರನ್ನ ಇಟ್ಕೊಂಡೇ ಇವತ್ತು ಕೆಲಸವನ್ನು ಮಾಡ್ತಾ ಇರೋದರಿಂದ ನಮ್ಮಲ್ಲಿ ಆರೋಗ್ಯಕರ ಸ್ಪರ್ಧೆಯ ಮೂಲಕ 3 ವಿಭಾಗದಿಂದಲೂ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂಥ ಒಂದು ಶಿಕ್ಷಣದ ವ್ಯವಸ್ಥೆಯನ್ನು ನಾವು ಕಾಣ್ತಾ ಇದ್ದೇವೆ. ಇದಕ್ಕೆ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ಬೇಕಂತ ಹೇಳಿದ್ರೆ, ಇವತ್ತು ನಮ್ಮದು ಕಳೆದ 3-4 ವರ್ಷಗಳ ಒಂದು SLCಯ ಫಲಿತಾಂಶವನ್ನು ನೀವು ನೋಡ್ತಾ ಹೋದರೆ ಅನುದಾನ ರಹಿತಕ್ಕೂ, ಅನುದಾನಿತ ಶಾಲೆಗೂ, ಸರ್ಕಾರಿ ಶಾಲೆಗೂ 1-2% ಮಾತ್ರ ನೂಲಿನೆಳೆಯ ಅಂತರದಲ್ಲಿ ಹೆಚ್ಚು ಕಡಿಮೆ ಆಗುವಂಥ ರೀತಿಯಲ್ಲಿ ನಮ್ಮದು ಒಂದು ಸಿಸ್ಟಮ್ ಇಲ್ಲೇ ಇರುವುದರಿಂದ ಇಲ್ಲೇ ಯಾವುದೇ ರೀತಿಯಾಗಿರ್ತಕ್ಕಂಥ ಬಾಧಕ ರಹಿತವಾಗಿರ್ತಕ್ಕಂಥ ಶೈಕ್ಷಣಿಕ ವ್ಯವಸ್ಥೆ ಇದೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಭಿನ್ನತೆಗಳಿಲ್ಲ. ಆದರೆ ಪಾಲಕರು ನಮ್ಮ ಸರ್ಕಾರಿ ಶಾಲೆಗಳನ್ನು ನೋಡುವ ದೃಷ್ಟಿಕೋನ ಬದಲಾವಣೆ ಆಗಬೇಕು ಅಂತಕ್ಕಂಥದ್ದು ಸಮುದಾಯದ ಜನರಿಗೆ ನನ್ನೊಂದು ವಿನಂತಿ ಇದೆ. ಒಂದು ನಿಮಿಷ ಹಾಗೆ ಸರ್, ಶಿಕ್ಷಣದ ಸೌಲಭ್ಯ ಜೊತೆಗೆ ಮುಖ್ಯೋಪಾಧ್ಯಾಯರುಗಳು ಕೆಲವರು ಹೇಳ್ತಾರೆ ಶಿಕ್ಷಣದ ಗುಣಮಟ್ಟದ ಜೊತೆಗೆ ನಮ್ಮ ಇಲಾಖೆಯ ಕಾರ್ಯಕ್ರಮಗಳ ಜೊತೆಗೆ ಶಿಕ್ಷಕರ ಜವಾಬ್ದಾರಿ ಜೊತೆಗೆ ಮುಖ್ಯೋಪಾಧ್ಯಾಯರ ಜವಾಬ್ದಾರಿಗಳು ಸಾಕಷ್ಟು ಹೆಚ್ಚಾಗಿದೆ ಅಂತಾರೆ. ಮುಖ್ಯೋಪಾಧ್ಯಾಯರುಗಳಿಗೆ ತಾವು ಏನು ಸಲಹೆ ಸೂಚನೆ ಕೊಡ್ತೀರಿ ಸರ್? ಇಲಾಖೆಯಲ್ಲಿ ನಾವು ಒಂದು ಕರ್ತವ್ಯಕ್ಕೆ ಬಂದಿದ್ದೀವಿ ಅಂತ ಹೇಳಿದರೆ, ನಮ್ಮ ಇಲಾಖೆಯ ಒಂದು ಕಾರ್ಯಸೂಚಿಯ ಪ್ರಕಾರ ಏನು ಇಲಾಖೆಯ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಮತ್ತು ನಮ್ಮ ಸರ್ಕಾರ ಹಾಕಿಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಚಾಚು ತಪ್ಪದೆ ಪಾಲನೆಯನ್ನು ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ಹಿಂದಿನ 50 ವರ್ಷಗಳ ಶೈಕ್ಷಣಿಕ ವ್ಯವಸ್ಥೆಗೂ ಇವತ್ತು ನಾವು ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥ ಅವಧಿಗೂ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸಗಳಿರ್ತಕ್ಕಂಥದ್ದು ಸತ್ಯ. ಆದರೆ ಪ್ರತಿನಿತ್ಯ ನಾವು ಅಪ್ಡೇಟ್ ಆಗುವುದರ ಮೂಲಕ ನಮ್ಮ ಕೆಲಸದ ಒತ್ತಡವನ್ನು ಕಡಿಮೆ ಮಾಡಿಕೊಳ್ತಕ್ಕಂಥ ಒಂದು ಸ್ಥಿತಿಗತಿಗಳು ಕೂಡ ನಾವು ಇವತ್ತು ಮೈಗೂಡಿಸ್ಕೊಳ್ಬೇಕಾಗಿದೆ. ಇವತ್ತು ನನ್ನ ಆಫೀಸ್ನಲ್ಲಿ 5 ಜನ ECಗಳಿರಬೇಕು. 3 ಪ್ರಾಥಮಿಕ ವಿಭಾಗದಿಂದ, 2 ಪ್ರೌಢ ವಿಭಾಗದಿಂದ. ನಮ್ಮಲ್ಲಿ 1 ಹುದ್ದೆಗಳು ಕೂಡ ಭರ್ತಿಯಾಗಿರುವುದಿಲ್ಲ. ಆದರೆ ಇಲಾಖೆಯ ಆಶಯದಂತೆ ನಾನು ಕೆಲಸವನ್ನು ಮಾಡಬೇಕಾದ್ರೆ ಒಮ್ಮೊಮ್ಮೆ ಒತ್ತಡ ಆಗುತ್ತಾ, ಒಮ್ಮೊಮ್ಮೆ ಸಮಾಧಾನವೂ ಇರುತ್ತಾ. ಆದರೆ ಸಂಜೆ ಹೋಗಬೇಕಾದ್ರೆ ಯೋಜನಾಬದ್ಧವಾಗಿ ನಾಳೆ ಕೆಲಸ ಏನು, ಇವತ್ತಿನ ಕೆಲಸ ಏನು ಅಂತಕ್ಕಂಥದ್ದನ್ನು ಒಂದು ಕಾರ್ಯಪಟ್ಟಿಯನ್ನು ಮಾಡಿಕೊಂಡು ಮುಂದಾಲೋಚನೆಯ ಮೂಲಕ ನಾವು ಕರ್ತವ್ಯವನ್ನು ಮಾಡಿದರೆ ಇದು ಹೊರೆ ಆಗಲ್ಲ. ಈ ಒಂದು ನಿಟ್ಟಿನಲ್ಲಿಯೂ ಕೂಡ ಇವತ್ತು ಸರ್ಕಾರ ಅನೇಕ ರೀತಿಯಾಗಿರ್ತಕ್ಕಂಥ ಸ್ಟೆಪ್ಗಳನ್ನು ತೆಗೆದುಕೊಳ್ಳುವುದರ ಮೂಲಕ ಇಲಾಖೆಯಲ್ಲಿ ಮುಖ್ಯೋಪಾಧ್ಯಾಯರ ಒಂದು ಕಾರ್ಯಭಾರದ ಒಂದು ಹುದ್ದೆಯ ಕೆಲಸ ಕಾರ್ಯಗಳ ಒತ್ತಡವನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಹಲವಾರು ರೀತಿಯ ಆಯಾಮಗಳಲ್ಲಿ ಚರ್ಚೆಗಳು ನಡೆದಿವೆ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ಇವತ್ತು ರೂಪಿಸಲಿಕ್ಕೆ ಇಲಾಖೆ ಸಜ್ಜಾಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಇವತ್ತು ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಾಗಾದರೆ ತಾವು ಫಲಿತಾಂಶಕ್ಕೆ ವಿಚಾರಕ್ಕೆ ಮತ್ತೊಮ್ಮೆ ಮಾತಾಡೋದಾದರೆ, SSLC ಮಕ್ಕಳ ಫಲಿತಾಂಶದ ಹೆಚ್ಚು ಫಲಿತಾಂಶ ಗಳಿಸ್ತಕ್ಕಂಥ ಶಾಲೆಗೆ ಯಾವ ರೀತಿಯಾಗಿ ಪ್ರೋತ್ಸಾಹ ಕೊಡ್ತಾಯಿದ್ದೀರಿ? ಕಡಿಮೆ ಫಲಿತಾಂಶ ಪಡೆದಿರ್ತಕ್ಕಂಥ ಶಾಲೆಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಯೋಜನೆಗಳ ತಯಾರಿಕೆಯನ್ನು ಹಾಕಿಕೊಟ್ಟಿದ್ದೀರಿ ಸರ್? ಈಗ ಪ್ರತಿ ವಾರ ತಿಂಗಳುಗಳ ಕಾಲ ಘಟಕ ಪರೀಕ್ಷೆಗಳ ಆಧಾರದ ಮೇಲೆ, ಕಳೆದ ವರ್ಷ SSLCಯ ಒಂದು ಫಲಿತಾಂಶದ ಆಧಾರದ ಮೇಲೆ ನಾವು ಬಿಲೋ 40% ಮತ್ತು ಆಫ್ಟರ್ 40ಕ್ಕಿಂತಲೂ ಹೆಚ್ಚಿಗೆ ಫಲಿತಾಂಶವನ್ನು ಪಡೆದಿರ್ತಕ್ಕಂಥ ಶಾಲೆಗಳ ಪಟ್ಟಿ ನಮ್ಮ ಕಡೆ ಸಿದ್ಧ ಇರುತ್ತೆ. ಅದರ ಒಂದು ಆಧಾರದ ಮೇಲೆ ನಮ್ಮ ಇಲಾಖೆಯ ವಿವಿಧ ಹಂತದ ಅಧಿಕಾರಿಗಳನ್ನು ಮಾನ್ಯ ಜಿಲ್ಲಾ ಪಂಚಾಯತ್ CEO ಮಾನ್ಯ ಜಿಲ್ಲಾಧಿಕಾರಿಗಳು, ನಮ್ಮ ಆಯುಕ್ತರು, ಉಪನಿರ್ದೇಶಕರ ಒಂದು ಆದೇಶದಂತೆ, ಡೈಟಿನ ಪ್ರಾಚಾರ್ಯರ ಒಂದು ಮಾರ್ಗದರ್ಶನದಂತೆ ದತ್ತು ಶಾಲೆಗಳನ್ನಾಗಿ ಇವತ್ತು ಕೊಡ್ತಾ ಇದ್ದಾರೆ. ಆ ದತ್ತು ಶಾಲೆಗಳು ಯಾವುವು ಅಂತೇಳಿದ್ರೆ, ಇಲ್ಲಿ ಯಾವ ಬಿಲೋ 40% ಫಲಿತಾಂಶ ಬಂದಿರ್ತವೋ ಆ ಶಾಲೆಗಳಿಗೆ
ಮೇಲಿಂದ ಮೇಲೆ ನಾವು ಭೇಟಿಯನ್ನು ನೀಡೋದ್ರ ಮೂಲಕ, ಪಾಲಕರ ಸಭೆಗಳನ್ನು ಮಾಡೋದ್ರ ಮೂಲಕ, ಮಕ್ಕಳಿಗೆ ಮಾರ್ಗದರ್ಶನವನ್ನು ಮಾಡೋದ್ರ ಮೂಲಕ, ಅಲ್ಲಿ ಏನಾದರೂ ಶಿಕ್ಷಕರ ಕೊರತೆ ಇತ್ತಂದ್ರೆ, ಯಾವುದಾದ್ರೂ ಪರಿಕಲ್ಪನೆಗಳ ಬಗ್ಗೆ ಮಕ್ಕಳಿಗೆ ಕನ್ಫ್ಯೂಸ್ ಇತ್ತಂತಂದ್ರೆ ಅದನ್ನು ಬಗೆಹರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡೋದ್ರ ಮೂಲಕ ಅಂಥ ಶಾಲೆಗಳು ಸಹಿತ ಮುಖ್ಯವಾಹಿನಿಗೆ ಬರಬೇಕು ಮತ್ತು ಇತರೆ ಶಾಲೆಗಳಂತೆ ಸ್ಪರ್ಧಾತ್ಮಕವಾಗಿ ಫಲಿತಾಂಶವನ್ನು ಪಡಿಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಪ್ರಯತ್ನಗಳು ನಡೆದಿವೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ತಾಲೂಕಿನಲ್ಲಿ ಎಲ್ಲ ಒಂದು ನೋಡಲ್ ಅಧಿಕಾರಿಗಳು ನಿರಂತರವಾಗಿ ಕಾಲಮಿತಿಗೊಳಪಟ್ಟು ಸಂದರ್ಶನವನ್ನು ನೀಡುವುದರ ಮೂಲಕ ಫಲಿತಾಂಶವನ್ನು ಎತ್ತಿಸಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. ಸರ್, ಅಂತಿಮವಾಗಿ ಈ ಫಲಿತಾಂಶದ ವಿಚಾರಕ್ಕೆ ಬಂದಾಗ ತಾವು ಹೇಳಿದ್ರಿ, ಇಷ್ಟು ನನಗೆ ಶೈಕ್ಷಣಿಕ ವಿಚಾರಕ್ಕೆ ಸಂಬಂಧಿಸಿದಂತೆ KP ಶಾಲೆಗಳು ಇಷ್ಟು ಶಾಲೆಗಳು ಈಗಾಗಲೇ ಸ್ಯಾಂಕ್ಷನ್ ಆಗಿದೆ ಅಂತಂತೇಳಿ. ಈಗ ಇನ್ಫ್ರಾಸ್ಟ್ರಕ್ಚರ್ ವಿಚಾರಕ್ಕೆ ಬಂದಾಗ ಮಾನ್ಯ ಸಂಸದರು ಆಗಿರ್ಬೋದು ಅಥವಾ ಶಾಸಕರಾಗಿರ್ಬೋದು ಸಾಕಷ್ಟು ಅನುದಾನಗಳನ್ನು ತಂದುಕೊಟ್ಟು ಇನ್ಫ್ರಾಸ್ಟ್ರಕ್ಚರನ್ನು ಕೊಟ್ಟಿದ್ದಾರೆ ಅಂತಂತೇಳಿ. ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲು ಹಾಗೂ ಫಲಿತಾಂಶವನ್ನು ಸುಧಾರಣೆಗೊಳ್ಳಲು ಈ ವರ್ಷ ತಾವು ಹಾಕ್ಕೊಂಡಿರ್ತಕ್ಕಂಥ ಯೋಜನೆ ಜೊತೆಗೆ ತಾವು ಯಾವ ರೀತಿಯಾದಂಥ ಶಿಕ್ಷಕರಿಗೆ ತರಬೇತಿ ಕಾರ್ಯಗಳನ್ನು ಹಾಕ್ಕೊಂಡಿದ್ದೀರಿ ಸರ್? ಸರ್, ತಾವು ಉತ್ತಮ ಪ್ರಶ್ನೆಯನ್ನೇ ತಾವೆಲ್ಲ ಕೇಳಿದ್ದೀರಿ. ಮೊದಲನೇದಾಗಿ 10ನೇ ತರಗತಿಗೆ ಬಂದಾಗ ನಾವಿಷ್ಟು ಪ್ರಯತ್ನ ಪಡೋದಕ್ಕಿಂತಲೂ ಕೂಡ ಅವರ ಕಲಿಕೆ ಆರಂಭಿಕ ದಿನಗಳಿಂದಲೇ ಕೂಡ ಆಗಲಿಕ್ಕೆ ಈ ವರ್ಷ ಮಾನ್ಯ ಶಾಸಕರ ಒಂದು ಮಾರ್ಗದರ್ಶನದಂತೆ, ಮಾನ್ಯ CO ರವರ ಒಂದು ಸಲಹೆಯಂತೆ ನಾವು ಇಲ್ಲೇ ನಮ್ಮ ಒಂದು ತಾಲೂಕಿನಲ್ಲಿ ನೆಕ್ಸ್ಟ್ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಕಲಿಕಾ ಪಥ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಜಾರಿ ತುಂಬಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಹೊಂದಿದೆ. ಅದರಲ್ಲಿ ಇರ್ತಕ್ಕಂಥದ್ದಿಷ್ಟೇ, ಮಕ್ಕಳು ಏನು ಹೆಚ್ಚೇನೂ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಏನಿಲ್ಲ. ಓದುವ ಬರೆಯುವ ಸಾಮಾನ್ಯ ಲೆಕ್ಕಾಚಾರವನ್ನು ಮಾಡಲಿಕ್ಕೆ ಆ 2 ತಿಂಗಳ ಒಂದು ಅವಧಿಯಲ್ಲಿ ನಮ್ಮ ಶಿಕ್ಷಕರ ಮೂಲಕ ಏಪ್ರಿಲ್ 9ರೊಳಗಾಗಿ ಒಂದು ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಿ ನೆಕ್ಸ್ಟ್ ಇಯರ್ ಎಲ್ಲ ಮಕ್ಕಳು ಓದು ಬರಹ ಬರೀಲಿಕ್ಕೆ ಸಾಮಾನ್ಯ ಲೆಕ್ಕಾಚಾರವನ್ನು ಮಾಡಲಿಕ್ಕೆ ಆರಂಭಿಕ ದಿನಗಳಲ್ಲೇ ಅಣಿಗೊಳಿಸುವಂಥ ರೀತಿಯಲ್ಲಿ ಪರ್ಫೆಕ್ಟ್ ಮಾಡುವುದರ ಮೂಲಕ ನಮ್ಮ ಇಲಾಖೆ FLN ಕಾರ್ಯಕ್ರಮವನ್ನು ಕೂಡ ಪ್ರಾಮಾಣಿಕವಾಗಿ ಅನುಷ್ಠಾನವನ್ನು ಮಾಡುವುದರ ಮೂಲಕ ಒಂದು ಗುಣಾತ್ಮಕ ಶಿಕ್ಷಣದ ಒಂದು ಅನುಷ್ಠಾನದ ಹೆಜ್ಜೆಯಲ್ಲಿ ನಮ್ಮ ಶಿಕ್ಷಕರನ್ನು ಒಟ್ಟುಗೂಡಿಸಿಕೊಂಡು ಒಂದು ಪ್ರಯತ್ನವನ್ನು ಮಾಡುವಂಥ ಒಂದು ಆಲೋಚನೆಯನ್ನು ಹೊಂದಿದ್ದೇನೆ. ಈ ದಿಸೆಯಲ್ಲಿ ನಮ್ಮ ಸಂಪನ್ಮೂಲ ಶಿಕ್ಷಕರ ತಂಡದೊಂದಿಗೂ ಕೂಡ ಚರ್ಚೆಯನ್ನು ಮಾಡಿದ್ದೇನೆ. ಅದನ್ನು ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ. ಜೊತೆಗೆ ಈ ವರ್ಷದ ಒಂದು SLC ಫಲಿತಾಂಶದ ಸುಧಾರಣೆಗಾಗಿ ನಮ್ಮ ಸಂತೋಷ್ ಲಾಡ್ ಸರ್ ಅವರ ಒಂದು ಫೌಂಡೇಶನ್ನಿಂದ ನಮಗೆ ಒಂದು ಮಾರ್ಗದರ್ಶಿ ಕೈಪಿಡಿಯನ್ನು ಕೊಡುವುದರ ಮೂಲಕ ಮತ್ತು ಇಲಾಖೆಯಿಂದ LBA ಪ್ರಶ್ನೆ ಕೋಟೆಯನ್ನು ಕೂಡ ನಮಗೆ ಬಿಡುಗಡೆ ಮಾಡಿರುವುದರಿಂದ ಅವುಗಳನ್ನು ಕೂಡ ಮಕ್ಕಳು ನಿರಂತರವಾಗಿ ಅಭ್ಯಾಸವನ್ನು ಮಾಡುವುದರ ಮೂಲಕ ಭಾಳಷ್ಟು ಪೂರಕ ಸೌಲಭ್ಯಗಳನ್ನು ಮಕ್ಕಳಿಗೆ ನಾವು ಒದಗಿಸಿದ್ದೇವೆ. ಎಲ್ಲ ಮಕ್ಕಳಿಗೂ ಮತ್ತು ಪೋಷಕರಿಗೂ ಇಲಾಖೆ ಮೂಲಕ ನನ್ನದೊಂದು ವಿನಂತಿ ಇದೆ. ಮಕ್ಕಳೇ, ನೀವು ಚೆನ್ನಾಗಿ ಓದಿರಿ, ಆತ್ಮವಿಶ್ವಾಸದಿಂದ ಇರ್ರಿ. ಯಾವ ಪರೀಕ್ಷೆಯ ಬಗ್ಗೆ ಯಾವ ಭಯ ಮತ್ತು ಆತಂಕವನ್ನು ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇವತ್ತು ನಾನು ಈ ಚೇರ್ನಲ್ಲಿ ಕುಂತು ಮಾತಾಡ್ತಾ ಇದ್ದೇನೆ. ನಂದು ಕೇವಲ SLC ಫಲಿತಾಂಶ 38%. ಕೇವಲ 38% ಫಲಿತಾಂಶ ಪಡೆದಂಥ ನಾನು ಇವತ್ತು ಒಂದು ವ್ಯವಸ್ಥೆಯ ಭಾಗವಾಗಿ ನಿಂತು ಮಾತನಾಡ್ತಕ್ಕಂಥ ಸಾಮರ್ಥ್ಯ ಬಂದಿದೆ ಅಂತ ಹೇಳಿದರೆ ಇದು ಶಿಕ್ಷಣದಿಂದ. ಪೋಷಕರು ಅರ್ಥ ಮಾಡ್ಕೋಬೇಕು. ನಿಮ್ಮ ಮಕ್ಕಳ ಬಗ್ಗೆ ಅವರ ಆರೋಗ್ಯದ ಕಡೆಗೆ, ಅವರ ಓದಿನ ಕಡೆಗೆ, ಅವರ ಸಮಯವನ್ನು TV ಮತ್ತು ಮೊಬೈಲ್ನಿಂದ ಅವರನ್ನು ದೂರ ಇರಿಸುವುದರ ಮೂಲಕ ಮಕ್ಕಳು ಉತ್ತಮ ರೀತಿಯಲ್ಲಿ ಫಲಿತಾಂಶವನ್ನು ಬರಲಿಕ್ಕೆ ಎಲ್ಲ ರೀತಿಯ ಅವಕಾಶವನ್ನು ಮಾಡಿಕೊಡ್ರಿ. ಈ ದಿಸೆಯಲ್ಲಿ ನಮ್ಮ ತಾಲೂಕಿನ ತಹಸೀಲ್ದಾರರು ಮತ್ತು ತಾಲೂಕ್ ಪಂಚಾಯತಿಯ ಇವರು, ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಕೂಡ ಶಾಲೆಗಳನ್ನು ದತ್ತು ತೆಗೆದುಕೊಂಡು ನಿರಂತರವಾಗಿ ಫಲಿತಾಂಶ ಸುಧಾರಣೆಯನ್ನು ಮಾಡುವುದಕ್ಕಾಗಿ ಭಾಳಷ್ಟು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಹೀಗಾಗಿ ಸಮಸ್ತ ತಾಲೂಕು ಆಡಳಿತಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ, ಎಲ್ಲ ಮಕ್ಕಳು ಕೂಡ ಮುಂಬರುವ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಒಳ್ಳೆಯ ಫಲಿತಾಂಶವನ್ನು ದಾಖಲಿಸುವುದರ ಮೂಲಕ ಈ ಜಿಲ್ಲೆಯ ಶೈಕ್ಷಣಿಕ ಸ್ಥಾನಮಾನವನ್ನು ಗುಲ್ಬರ್ಗ ವಿಭಾಗದಲ್ಲಿ ಎತ್ತರ ಮಟ್ಟಕ್ಕೆ ಒಯ್ಯುವಂಥ ಒಂದು ವ್ಯವಸ್ಥೆಯನ್ನು ಆ ದೇವರು ಕಲ್ಪಿಸಲಿ ಅಂತಕ್ಕಂಥ ಒಂದು ಅನಿಸಿಕೆಯೊಂದಿಗೆ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ ಸರ್. ಅಂತಿಮವಾಗಿ ಇಷ್ಟೊತ್ತು ಸುದೀರ್ಘವಾಗಿ ಶಿಕ್ಷಣ ಇಲಾಖೆ ಬಗ್ಗೆ ಹಾಗೂ ಮಕ್ಕಳ ಬೆಳವಣಿಗೆ, ಶೈಕ್ಷಣಿಕ ಬೆಳವಣಿಗೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಮತ್ತೊಮ್ಮೆ ನಿಮಗೆ ನಮ್ಮ ಚಾನಲ್ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಟೇಕ್ ಕೇರ್ ಸರ್. ತಮಗೂ ಧನ್ಯವಾದ.